ಮಾನ್ಯ ಸಿದ್ದರಾಮಯ್ಯನವರು ನೋ ಇಂಗ್ಲಿಷ್ ಓನ್ಲಿ ಕನ್ನಡ, ದಿಸ್ ಇಸ್ ಕರ್ನಾಟಕ. ಪಕ್ಕನ ಸಿದ್ದರಾಮಯ್ಯ ಅಭಿಮಾನಿ ಹಂಗೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ನಾವು ಸಮರ್ಥಿಸ್ಕೊಳ್ಳೋ ಗುಬಾಲ್ಗಳಲ್ಲ. ನಾವು ಯೂನಿವರ್ಸಿಟಿ ಅಂದ್ರೆ ಏನು ಕನ್ನಡದಲ್ಲಿ ಬರ್ದವ್ರಲ್ಲ, ಅವ್ರ ಜನ್ಮಕ್ಕೆ ಬೆಂಕಿ ಹಾಕ. ಯೂನಿವರ್ಸಿಟಿ ಮೊಂಟಿದ್ದಾರೆ ಏನ್ರಿ? ಲದ್ದಿ ಕಟ್ಟೆ ಲದ್ದಿ ತಿಂತೀರೇನ್ರಿ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಅಧಿಕಾರಿಗಳೇ, ಅವಿವೇಕಿಗಳೇ. ಕನ್ನಡದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಹಾಕಕ್ಕೆ ಇವ್ರಿಗೇನು ನಾಲ್ಗೆ ಸೇದೋಯ್ತೀರಾ ಇಲ್ಲ ಕೈ ಮುರಿದೋಯ್ತೀರಾ? ಇವರು ಅವೈಜ್ಞಾನಿಕವಾಗಿ ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಏಡಿ ರಾಜಕಾರಣಿಗಳು, ಏಡಿ ಅಧಿಕಾರಿಗಳಿರೋದ್ರಿಂದ ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ನಾನು 8ನೇ ಕ್ಲಾಸಲ್ಲಿ ಫೇಲ್ ಆಗಿರೋದು, ನೀವು ವಕೀಲರು 2ನೇ ಸತಿ ಮುಖ್ಯಮಂತ್ರಿ ಆಗಿರೋದು, ನೀವು ಮೇಲೆ ನಾನು ಮೇಲೆ ಸಿದ್ದರಾಮಯ್ಯನವರೇ. ನಾಚಿಕೆ ಆಗಲ್ಲ ನಿಮಗೆ? ನೀವು ರಾಜಕಾರಣಿಗಳು ಅಂತ ಹೇಳ್ಕೊಳಕ್ಕೆ. ಶಿವರಾಜ್ ತಂಡಾಡ್ಗೆ ಅವರು ನಮ್ಮ ಬೋವಿ ಸಮಾಜದವ್ರು ಮೇಡಮ್. ನೀವು ನಮ್ಮ ಬೋವಿ ಸಮಾಜದಲ್ಲಿ ನಮ್ಮ ಕುಳದಲ್ಲಿ ಉಡಬಾರ್ದಾಯ್ತು. ಇಂಥ ಅವ್ರಿಗೆ ಹೋಗಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ಕೊಂಡು ಮೂಲ ಹಗರಣದಲ್ಲಾಗಿರ್ಬೋದು, ಇನ್ನೊಂದು ಯಾವುದೋ ಒಂದು ಹಗರಣದಲ್ಲಾಗಿರ್ಬೋದು, ಮುಖ್ಯಮಂತ್ರಿಗಳ ಮೇಲೆ ಅಪವಾದ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಟ್ಟಾಭಿಮಾನಿಗಳು ಎಷ್ಟು ಹೋರಾಟ ಮಾಡಿದ್ರು. ಎಂಜಲ್ ಕಾಸಿಗೆ ಸಾಯ್ತಾ ಇದ್ದಾರೆ ಮೇಡಮ್. ನಾವು ಏನಾದ್ರು ಹೇಳ ಮೇಡಮ್, ಎಂಜಲ್ ಕಾಸಿಗೆ ಜಾಹೀರಾತು ಕೊಡೋರು ದುಡ್ಡು ಕೊಡ್ಬೇಕು ಇವ್ರಿಗೆ. ಏನಾರ ಮಾಡಿ ದುಡ್ಡು ಮಾಡ್ಬೇಕು ಇವರು. ವಿಧಾನಸೌಧದಲ್ಲಿ ಶೋಕಿ ಮಾಡಕ್ ಹೋದ್ರೆ ನಿಮ್ ಜನ್ಮದ್ ಬೇಕಾಗ ಡ್ರೈ ಫ್ರೂಟ್ ತಿನ್ನಕ್ ಹೋದ್ರೆ ಏನ್ರಿ? ಜಿಲ್ಲಾಧಿಕಾರಿಗಳು ಏನ್ ಕಟ್ಟಕಾಯ್ತವ್ರ? ಜನ್ಮದ್ ಬೆಂಕಿ ಹಾಕ ಈ ಅವಿವೇಕಿಗಳು ಬಾಯಿಗೆ ಮಣ್ಣು ಹಾಕವ್ರು. ಇವತ್ತವರೆಗೂ ಒಂದು ಕನ್ನಡ ನಾಮಫಲಕಗಳ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಇಲ್ವಲ್ಲ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾವ್ರೆ? ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡ್ತಾವ್ರೆ? ಕನ್ನಡ ನಾಮಫಲಕಗಳಿಗೆ ಸಂಬಂಧಪಟ್ಟ ಹಾಗೆ ಕಳೆದ 15 ವರ್ಷಗಳಿಂದ ಕನ್ನಡ ಸಂಸ್ಕೃತಿ ಇಲಾಖೆಗೆ, ಕನ್ನಡ ಪ್ರಾಧಿಕಾರಕ್ಕೆ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿಗೆ ಹಲವು ಬಾರಿಗಳು ಮನವಿ ಮಾಡಿದ್ವಿ ಮೇಡಮ್. ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡಿದ್ದೇವೆ. ಸ್ಥಳದಲ್ಲೇ ಹೋಗಿ ನಾವು ಛೀಮಾರಿ ಹಾಕಿ ಅವ್ರಿಗೆ ಕನ್ನಡ ನಾಮಫಲಕಗಳ ಬಗ್ಗೆ ಅರಿವು ಮೂಡಿಸಿ, ಇದು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜರು ಆಳಿದಂಥ ನಾಡಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ರಾಜಭಾರ ಮಾಡಿದಂಥ ಇಂಥ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡೋದು ಅಕ್ಷಮ್ಯ ಅಪರಾಧ. ಇದು ಕನ್ನಡಕ್ಕೆ ದ್ರೋಹ. ಎತ್ತ ತಾಯಿಗೆ ಅರ್ಕಲ್ ಸೀರೆ, ಪಕ್ಕದ ಮನೆ ತಾಯಿಗೆ ಜರ್ಪಾರಿ ಸೀರೆ. ಈ ಕೆಲಸ ಮಾಡಬೇಡಿ, ಕನ್ನಡ ದ್ರೋಹಿ ಕೆಲಸ ಮಾಡಬೇಡಿ ಅಂತ ನಾವು ಮನವಿ ಮಾಡಿ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಖಾಸಗಿ ಕಂಪ್ನಿಯವರಾಗಿರ್ಬೋದು, ಸರ್ಕಾರಿ ಕಂಪ್ನಿಯವರು, ಸರ್ಕಾರಿ ಸಂಬಂಧಪಟ್ಟವರಾಗಿರ್ಬೋದು ನಮಗೆ ಗೌರವ ಕೊಟ್ಟು ಬದಲಾವಣೆ ಮಾಡ್ತಾ ಇದ್ದಾರೆ. ಬದಲಾವಣೆ ಮಾಡಿಸ್ತಾ ಇದ್ದೀವಿ ಹಾಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ನೋಡಿ ಏನೀಗ ಅಲ್ಲಿ ಯೂನಿವರ್ಸಿಟಿ ಅಂತ ಹಾಕೊಂಡಿದ್ದಾರಲ್ಲ, ಕನ್ನಡದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಹಾಕಕ್ಕೆ ಇವ್ರಿಗೇನು ನಾಲ್ಗೆ ಸೇದೋಯ್ತೀರಾ ಇಲ್ಲ ಕೈ ಮುರಿದೋಯ್ತೀರಾ? ಇಲ್ಲಿ ಸ್ಥಿತಿ ಮಾಡಕ್ಕೆ ಅಷ್ಟಾಗಲ ಹಾಕೊಂಡಿದ್ದಾರೆ ನೋಡಿ. ಮಿನಿಮಮ್ ಒಂದು 15 ಅಡಿ ಇಂಟು 60 ಅಡಿ ಹಾಕಿದ್ದಾರೆ ಮೇಡಮ್. ಇವ್ರಿಗೆ ಜಾಹೀರಾತು ಕೊಡೋರು ಜಾಸ್ತಿ ಬೇಕು. ಇವರು ಕಾಸಿಗೆ ಹಣಕ್ಕೋಸ್ಕರ ಇವು ಅಧಿಕಾರ ಮಾಡ್ತಾ ಇರೋದು ಹೊರತು ಕನ್ನಡ ನೆಲ ಜಲ ಭಾಷೆಗಾಗಿ ಇವರು ಸಂವಿಧಾನಬದ್ಧವಾಗಿ ಕೆಲಸ ಮಾಡಕ್ಕೆ ಬಂದಿದ್ರೆ ಕನ್ನಡಕ್ಕೆ ಒತ್ತು ಕೊಡೋರು. ಇವರು ಅವೈಜ್ಞಾನಿಕವಾಗಿ ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಏಡಿ ರಾಜಕಾರಣಿಗಳು, ಏಡಿ ಅಧಿಕಾರಿಗಳಿರೋದ್ರಿಂದ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಯೋಚನೆ ಮಾಡಿ, ಯೂನಿವರ್ಸಿಟಿ ಅಂದ್ರೆ ಏನು? ಕನ್ನಡದಲ್ಲಿ ಬರ್ದವ್ರಲ್ಲ, ಅವ್ರ ಜನ್ಮಕ್ಕೆ ಬೆಂಕಿ ಹಾಕ. ಯೂನಿವರ್ಸಿಟಿ ಮೊಂಟಿದ್ದಾರೆ ಏನ್ರಿ? ಲದ್ದಿ ಕಟ್ಟೆ ಲದ್ದಿ ತಿಂತೀರೇನ್ರಿ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಅಧಿಕಾರಿಗಳೇ, ಅವಿವೇಕಿಗಳೇ. ನಮ್ಮ ಹೋರಾಟಕ್ಕೆ ಮೈಸೂರಿನಲ್ಲಿರ್ತಕ್ಕಂಥ ಕನ್ನಡ ಸಂಸ್ಕೃತಿ ಇಲಾಖೆಯ ಸುದರ್ಶನ್ ಅವರು ನಮ್ಮ ಹೋರಾಟವನ್ನು ತಡ್ಕಲಾರ್ದೇ 3ನೇ ತಿಂಗಳಲ್ಲಿ, ಮಾರ್ಚ್ 3ನೇ ತಿಂಗಳಲ್ಲಿ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆ ಅವ್ರನ್ನ ಕರೆದು ಒಂದು ಸಭೆ ಮಾಡಿದ್ರು ಮೇಡಮ್. ಆ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಎದುರುಗಡೆ ಖಡಕ್ ಆದೇಶ ಹೊರಡಿಸಿದ್ರು. ಇನ್ನು 1 ತಿಂಗಳೊಳಗಡೆ ಕನ್ನಡ ನಾಮಫಲಕಗಳಿಗೆ ಹೆಚ್ಚು ಆದ್ಯತೆ ಕೊಡಿ, ಇಲ್ಲದಿದ್ರೆ ಕಾನೂನು ಕ್ರಮ ಕೈಗೊಳ್ಬೇಕಾಗಂತ ಹೇಳಿದ್ರಲ್ಲ. ಇದು ಎಷ್ಟೇ ತಿಂಗಳು ಮೇಡಮ್? ಇದು 6ನೇ ತಿಂಗಳು. ಇವತ್ತು 30 ತಾರೀಕು. ಇನ್ನೂ 3 ತಿಂಗಳಾಗಿದ್ರು ಇವ್ರ ಜನ್ಮಕ್ಕೆ ಬೆಂಕಿ ಹಾಕ. ಈ ಅವಿವೇಕಿಗಳು ಇವ್ರ ಬಾಯಿಗೆ ಮಣ್ಣು ಹಾಕವರು. ಇವತ್ತವರೆಗೂ ಒಂದು ಕನ್ನಡ ನಾಮಫಲಕಗಳ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಇಲ್ವಲ್ಲ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾವ್ರೆ? ಕನ್ನಡ ಸಂಸ್ಕೃತಿ ಇಲಾಖೆ ಏನು ಮಾಡ್ತಾವ್ರೆ? ಶಿವರಾಜ್ ತಂಡಾಡ್ಗೆ ಅವರು ನಮ್ಮ ಬೋವಿ ಸಮಾಜದವ್ರು ಮೇಡಮ್. ನೀವು ನಮ್ಮ ಬೋವಿ ಸಮಾಜದಲ್ಲಿ ನಮ್ಮ ಕುಳದಲ್ಲಿ ಉಡಬಾರ್ದಾಯ್ತು. ಇಂಥ ಅವ್ರಿಗೆ ಹೋಗಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ಕೊಂಡು ಇವರೆಲ್ಲ ಹಣ ಆಸ್ತಿ ಅಂತಸ್ತು ದುಪ್ಪಟ್ಟು ಮಾಡ್ಕೊಳ್ಳೋ ದಿಕ್ಕಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಸಾಕ್ತಾ ಇರೋದ್ರಿಂದ ಹೋರಾಟಗಾರರು ನಾವು ಎಷ್ಟು ಅಂತ ಹೋರಾಟ ಮೇಡಮ್. ನಿಜವಾಗ್ಲೂ ನೋಡಿ, ಒಂದು ಕಡೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 2ನೇ ಸಾರಿ ಅಧಿಕಾರ ಸ್ವೀಕರಿಸಿದಂಥ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನೋ ಇಂಗ್ಲಿಷ್ ಓನ್ಲಿ ಕನ್ನಡ, ದಿಸ್ ಇಸ್ ಕರ್ನಾಟಕ
ಇದನ್ನ ಇವರು ರಾಜಭಾರ ಮಾಡ್ತಿರೋದು, ಇದನ್ನ ಪಾರದರ್ಶಕ ಆಡಳಿತ ಮಾಡ್ತಿರೋದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಮೈಸೂರಿಗೆ ಬರ್ತೀರಾ ಅಂದ ತಕ್ಷಣ ನಿಮ್ಮ ಅಭಿಮಾನಿಗಳು, ಹುಚ್ಚು ಅಭಿಮಾನಿಗಳು ಅಂದರೆ ಪಕ್ಕ ಅಭಿಮಾನಿಗಳಲ್ಲ, ನಿಮ್ಮ ಹಣದಾಸೆಗೋಸ್ಕರ, ಅವರು ಹಣ ಆಸ್ತಿ ದುಪ್ಪಟ್ಟು ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಯಾರ ತುರ ಯಾಕಕ್ಕೆ ಬರ್ತಾರಲ್ಲ ಅವ್ರ ಜನ್ಮಕ್ಕೆ ಬೆಂಕಿ ಹಾಕೋರು. ನೀವು ಇನ್ನೇನು ಸಿದ್ದರಾಮಯ್ಯನವರೇ ನೀವು ಪಾರದರ್ಶಕ ಆಡಳಿತ ಮಾಡೋದು? ಸಿದ್ದರಾಮಯ್ಯನವರೇ, ನೀವು 2 ಸತಿ ಮುಖ್ಯಮಂತ್ರಿ ಆಗಿದ್ದೀರಿ, ಮೈಸೂರಿನಲ್ಲಿ ಒಂದು ನಾಮಫಲಕ ಚೇಂಜ್ ಮಾಡಿಸಿದ್ರೆ ನೀವು, ನಾವು 100 ನಾಮಫಲಕಗಳು ಚೇಂಜ್ ಮಾಡಿಸಿದ್ವಿ. ನಾನು 8ನೇ ಕ್ಲಾಸಲ್ಲಿ ಫೇಲ್ ಆಗಿರೋದು, ನೀವು ವಕೀಲರು 2ನೇ ಸತಿ ಮುಖ್ಯಮಂತ್ರಿ ಆಗಿರೋದು, 18 ಸಾರಿ ಬಜೆಟ್ ಮಂಡನೆ ಮಾಡಿರೋರು, 2-3 ಸಾರಿ ವಿರೋಧ ಪಕ್ಷದ ನಾಯಕರು, ನೀವು ಮೇಲೆ ನಾನು ಮೇಲೆ ಸಿದ್ದರಾಮಯ್ಯನವರೇ, ನಾಚಿಕೆ ಆಗಲ್ಲ ನಿಮಗೆ? ನೀವು ರಾಜಕಾರಣಿಗಳು ಅಂತ ಹೇಳ್ಕೊಳಕ್ಕೆ, ನೀವು ಅಧಿಕಾರದಲ್ಲಿ ಇರೋಕ್ಕೆ ನಾಚಿಕೆ ಆಗಲ್ಲ, ಸಂವಿಧಾನದ ಹೆಸರು ಹೇಳಕ್ಕೆ ನಾಚಿಕೆ ಆಗಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆ ಅವ್ರು ಏನು ಮಾಡಿದ್ರು? ಹಂಗಾರೆ ನೀವು 2ನೇ ಬಾರಿ ಮುಖ್ಯಮಂತ್ರಿ ಆಗಿ ನಿಮ್ಮ ಮಾತಿಗೆ ಮನ್ನಣೆ ಕೊಡದಂಥ ಅಧಿಕಾರಿಗಳಿಗೆ ಟ್ಯಾಕ್ಸ್ ಮೊಕ್ಕೋಗ್ದು ಅವ್ರನ್ನ ಕೆಲಸದ ವಜಾಗೊಳಿಸ್ಬೇಕು. ಈ ಥರ ಟ್ಯಾಪೆ ಹಾಕೊಂಡು ಕನ್ನಡವನ್ನು ಕಗ್ಗೋಡೆ ಮಾಡುವಂಥ ಅವಿವೇಕಿ ಅಧಿಕಾರಿಗಳು ಇಟ್ಕೊಂಡು ನೀವು ರಾಜಭಾರ ಮಾಡ್ತಾ ಇದ್ದೀರಿ ಅಂದರೆ ನೀವು ಪಾರದರ್ಶಕ ಆಡಳಿತ ಎಲ್ಲಿ ಕೊಡ್ತಾ ಇದ್ದೀರಿ? ಇವತ್ತು ಮೂಲ ಹಗರಣದಲ್ಲಾಗಿರ್ಬೋದು, ಇನ್ನೊಂದು ಯಾವುದೋ ಒಂದು ಹಗರಣದಲ್ಲಾಗಿರ್ಬೋದು, ಮುಖ್ಯಮಂತ್ರಿಗಳ ಮೇಲೆ ಅಪವಾದ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಟ್ಟ ಅಭಿಮಾನಿಗಳು ಎಷ್ಟು ಹೋರಾಟ ಮಾಡಿದ್ರು? ಜನಗಳಿಗೆ, ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ಎಲ್ಲರಿಗೂ ತೊಂದರೆ ಕೊಟ್ಟು ಹೋರಾಟ ಮಾಡಿದ್ರು. ಮೂಡ ಮುಂದೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಮ್ಮ ಕನ್ನಡನ ಕಗ್ಗೊಲೆ ಮಾಡ್ತಾ ಇದಾರಲ್ಲ, ಬನ್ರಿ ಅಲ್ಲಿಗೆ. ನಿಮ್ಗೆ ತಾಕತ್ತು, ನಿಮಗೆ ದಮ್ಮು, ನಿಮಗೆ ಧೈರ್ಯ ಇದ್ರೆ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀವಿ ಬನ್ರಿ. ಇಲ್ಲಾಂದ್ರೆ ಯಾಕ್ರೆ ಜನಗಳನ್ನ ಹಾಳು ಮಾಡ್ತಾ ಇದ್ರಲ್ರಿ? ಸರ್ಕಾರದವ್ರು ಯಾಕೆ ಕನ್ನಡವನ್ನು ಚಿಕ್ಕದಾಗಿ ಕಡೆಗಣಿಸಿದ್ದಾರೆ ಅಂದರೆ ತಿಳ್ಕೊಳ್ಳಿ, ಅದು ಎಷ್ಟು ಅಡಿ ಇದೆ ಮೇಡಮ್? ಒಂದು 15 ಅಡಿ ಇಂಟು ಒಂದು 60 ಅಡಿ ಉದ್ದ ಇದೆಲ್ಲ. ಇವ್ರು ತಿಥಿ ಮಾಡೋಕ್ಕೆ ಮೇಲೆ ಅಯ್ಯೋ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ, ಅಲ್ಲೇ ಹಾಕ್ರಿ. ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಹಾಕಕ್ಕೆ ನಿಮಗೆ ಕಣ್ಣಿಗೆ ಪೊರೆ ಪಟ್ಬಿಟ್ಟಿದೆಯಾ? ಇಲ್ಲ ಅವಿವೇಕಿಗಳ, ಇಲ್ಲ ಅಂಗವಿಕಲರ, ಇಲ್ಲ ನಿಮ್ಗೇನಾರ ಎಂಜಲ್ ಕಾಸಿಗೆ ಸಾಯ್ತಾ ಇದ್ದಾರೆ ಮೇಡಮ್? ನಾವು ಏನಾರು ಹೇಳ ಮೇಡಮ್, ಎಂಜಲ್ ಕಾಸಿಗೆ ಜಾಹೀರಾತು ಕೊಡೋರು ದುಡ್ಡು ಕೊಡ್ಬೇಕು ಇವ್ರಿಗೆ, ಏನಾರ ಮಾಡಿ ದುಡ್ಡು ಮಾಡ್ಬೇಕು. ಇವರು ದುಡ್ಡು ಮಾಡೋಕ್ಕೋಸ್ಕರ ಅಧಿಕಾರಕ್ಕೆ ಬಂದಿರೋದ್ರಿಂದ ನಮ್ಮ ಎನರ್ಜಿ ಹಾಳಾಗ್ತಾ ಇದೆ ಮೇಡಮ್. ನಾವು ಎಷ್ಟು ಅಂತ ಹೋರಾಟ ಮೇಡಮ್. ಸಿದ್ದರಾಮಯ್ಯನವರು 31 ಜಿಲ್ಲೆಗೂ ಮುಖ್ಯಮಂತ್ರಿಗಳು, ಅದನ್ನ ಒಪ್ಕೋತೀನಿ. ಆದರೆ ಸ್ವಕ್ಷೇತ್ರದಲ್ಲಿ, ತವರು ಕ್ಷೇತ್ರದಲ್ಲಿ ಕನ್ನಡವನ್ನು ಇಷ್ಟೊಂದು ಕಡೆಗಣಿಸ್ತಾ ಇದ್ರು. ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ದಿದ ಮೇಲೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೀವು ಯಾವ ರೀತಿ ಪಾರದರ್ಶಕ ಆಡಳಿತ ಮಾಡ್ತಾ ಇದ್ರಿ? ನಿಮ್ಗೇನು ಯೋಗ್ಯತೆ ಇದೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡೋಕ್ಕೆ, ಮೈಸೂರು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಮಾತಾಡೋಕ್ಕೆ ನಿಮ್ಗೇನು ಯೋಗ್ಯತೆ ಇದೆಯಲ್ರಿ? ತೋರಿಕೆಗೆ ಒಂದು ದುಡ್ಡು ಮಾಡ್ಬೇಕು ಮೇಡಮ್. ಇವರು ಅಡ್ಡದಾರಿಯಲ್ಲಿ ದುಡ್ಡು ಮಾಡೋಕ್ಕೋಸ್ಕರ, ಜನರನ್ನ ದಾರಿ ತಪ್ಪಿಸೋಕ್ಕೋಸ್ಕರ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು, ಕುಲಗೇಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು, ಸಂವಿಧಾನಬದ್ಧವಾಗಿ ರಾಜಕಾರಣ ಮಾಡೋಕ್ಕೆ ಇವ್ರು ಯಾರೂ ಬಂದಿಲ್ಲ. ನೋಡಿ, ಕರ್ನಾಟಕದಲ್ಲಿ 224 ಜನ MLAಗಳಿದ್ದಾರೆ. ಒಬ್ಬ MLA ಕನ್ನಡ ಶಾಲೆ ದತ್ತು ತಗೊಂಡು ಕನ್ನಡ ಶಾಲೆ ಅಭಿವೃದ್ಧಿ ಪಡಿಸಿರೋ ಒಬ್ಬ MLA ನೋಡಿದ್ದೀರಾ? ಒಬ್ಬ MLA ಆಂಗ್ಲ ಭಾಷೆಯನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂಥ ಧೈರ್ಯ, ದಮ್ಮು, ತಾಕತ್ತಿರ್ತಕ್ಕಂಥ ಒಬ್ಬ MLA ನೋಡಿದ್ದೀರಾ? ಈ MLAಗಳ ಮೇಲೂ ನಾನು 8ನೇ ಕ್ಲಾಸಲ್ಲಿ ಫೇಲ್ ಆಗಿರೋ ಕನ್ನಡ ಪರ ಹೋರಾಟಗಾರ ಮೇಲೆ ಎಲ್ರ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ? ವಿಧಾನಸೌಧದಲ್ಲಿ ಶೋಕಿ ಮಾಡಕ್ಕೆ ಹೋದ್ರಿ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ? ಡ್ರೈ ಫ್ರೂಟ್ ತಿನ್ನಕ್ಕೆ ಹೋದ್ರಿ ಏನ್ರಿ? ವಿಧಾನಸೌಧದಲ್ಲಿ ಡ್ರೈ ಫ್ರೂಟ್ ತಿನ್ಕೊಂಡು, ಕಾಫಿ ಟೀ ಕುಡ್ಕೊಂಡು, ಮಸಾಲೆ ದೋಸೆ ತಿನ್ಕೊಂಡು, ಐಟಗ್ರಾಮಿ ಹೋಟ್ಲಲ್ಲಿ ಗೆಸ್ಟ್ ಹೌಸ್ಗಳಲ್ಲಿ ಉಳ್ಕೊಳಕ್ಕೆ ಹೋದರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ? ಜನ ನಿಮ್ಗೆ ಓಟ್ ಹಾಕಿರ್ದೇನ್ರಿ? ನೆಲ ಜಲ ಭಾಷೆಗೋಸ್ಕರ, ಈ ನಾಡಿನ ಉಳಿವಿಗೋಸ್ಕರ, ನೊಂದ ಬಡ ಜೀವಗಳಿಗೆ ಆಶ್ರಯ ಆಗಿತ್ತು ನಿಮ್ಗೆ ಓಟ್ ಹಾಕಿದ್ರೆ. ನಮ್ಮ ಸೇವಕರನ್ನ ತಗೊಂಡು ನಮ್ಮ ಜನಗಳದ್ದು ಇನ್ನೊಂದು ತಪ್ಪಿದೆ ಮೇಡಮ್. ಇವರು ನಮ್ಮನೆ ದೇವರು, ಇವ್ರು ಬಿಟ್ಟ ಮೇಲೆ ಇನ್ಯಾರೂ ಇಲ್ಲ. ಇಂಥ ಏನು ಇವ್ರಿಗೆ ಹಾರ, ತುರೈ, ಸೇಬ್ನಾರ, ಮೋಸಂಬಿ ಹಾರ, ಕಿತ್ಲೆ ಹಾರ, ದ್ರಾಕ್ಷಿ ಹಾರ ಇವೆಲ್ಲ ಹಾಕ್ತಾರಲ್ಲ, ಈ ಹುಚ್ಚು ಅಭಿಮಾನಿಗಳಿಂದ ಇವ್ರ ಮನೆ ಹಾಳಾಗ ರಾಜಕಾರಣಿಗಳು ಕುಳ್ಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಬಚ್ಚಿಲ್ ನೀರಿಗಿಂತೂ ಕಚ್ಚಡ ಆಗ್ಬಿಟ್ಟಿದ್ದಾರೆ. ಬರಲಿ, ನಾನೊಂದು ಕನ್ನಡ ಶಾಲೆನ ದತ್ತು ತಗೊಂಡು ಕನ್ನಡ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ, ಕನ್ನಡ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ ಅಂತ ಒಬ್ಬ ಶಾಸಕ ಬಂದರೆ ಆ ಶಾಸಕನ ಕಾಲು ಕೆಳಗಡೆ 101 ಸತಿ ನಿಮ್ಮ ಮಾಧ್ಯಮಗಳ ಮುಂದೆ ನುಗ್ಗಿ ಎದ್ದೇಳ್ತೀನಿ. ಆ ಥರ ಧೈರ್ಯ, ಆ ಥರ ದಮ್ಮು ತಾಕತ್ತಿದೆಯಾ? ಒಬ್ಬ ಶಾಸಕ ಕನ್ನಡ ನಾಮಫಲಕಗಳನ್ನ ಬದಲಾವಣೆ ಮಾಡಿರೋದು ನೋಡಿದ್ದೀರಾ? ಇವ್ರು ಹೆಂಗೆ ಮೇಡಮ್? ಇವರು ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತರಾಯನ ಕಟ್ಟಿದ ವಿಧಾನಸೌಧದಲ್ಲಿ ಪವಿತ್ರವಾದಂಥ ದೇವಾಲಯದಲ್ಲಿ ಕೂತ್ಕೊಳ್ಳೋಕ್ಕೆ ಯಾರು ಮೇಡಮ್ ಯೋಗ್ಯರು? ಯಾರಿಗಿದೆ ಯೋಗ್ಯತೆ ಹೇಳಿ ಮೇಡಮ್? ನಾವು ಎಷ್ಟು ಅಂತ ಹೋರಾಟ ಮೇಡಮ್. ಜಿಲ್ಲಾಧಿಕಾರಿಗಳು ಏನು ಕಟ್ಟಕ್ಕಾಯ್ತವ್ರ ಮೇಡಮ್? ಜಿಲ್ಲಾಧಿಕಾರಿಗಳು ಏನು ಕಟ್ಟಕ್ಕಾಯ್ತವ್ರ? ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು 2 ಲಕ್ಷ 3 ಲಕ್ಷ ಕೈ ತುಂಬ ಸಂಬಳ ಪಡಿತಾ ಇದ್ದಾರಲ್ಲ, ಎಷ್ಟು ರೂಮಲ್ಲಿ ಕೂತ್ಕೊಂಡು ಸಂಬಳ ಪಡಿತಾ ಇದ್ದಾರೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ? ನಮ್ಮಂಗೆ ರೋಡ್ಗಿಳಿದು ಜನಗಳಿಗೆ ಇಲ್ಲಿ ದಂಡ ವಿಧಿಸ್ರೆ ಆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಅಟ್ಟಾಡ್ಸ್ಕೊಂಡು ಹೋಗಿ ಅವ್ರು ಪ್ರಾಣ ತೆಗಿತೀರಲ್ಲ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ? ಅಯೋಗ್ಯರೇ, ಅವಿವೇಕಿಗಳೇ, ನಾವೇನೇನು ಬೈಬೇಕು ಹೇಳಿ? ಯಾವ ಥರ ಬೈಬೇಕು?
ಒಂದು ಕಡೆ ನಮ್ಮ ಸಿದ್ದರಾಮಯ್ಯನವ್ರ ಕಂಡು ನಾನು ತುಂಬ ನೋವಾಗ್ತಾಯಿದೆ. ಪಕ್ಕ ನಾವು ಸಿದ್ದರಾಮಯ್ಯನವ್ರ ಅಭಿಮಾನಿ. ಹಂಗೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ನಾವು ಸಮರ್ಥಿಸ್ಕೊಳ್ಳೋ ಗುಬಾಲ್ಗಳಲ್ಲ. ನಾವು ನಮ್ಮ ಹಣ್ಣಿಗೋಸ್ಕರ ಹೋರಾಟ ಮಾಡೋರಲ್ಲ. ನಾವು ಪ್ರಾಮಾಣಿಕವಾಗಿ ಸ್ವಾಭಿಮಾನಕ್ಕೆ ನಾವು ಹೋರಾಟ ಮಾಡೋರು. ನಾನು 8ನೇ ಕ್ಲಾಸಲ್ಲಿ ಫೇಲ್ ಆಗಿ ಇಷ್ಟು ಹೋರಾಟ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೋರಾಡ್ತಿದ್ದ ಬಂದೆ ನಾನು ಅಧಿಕಾರಕ್ಕೆ ಅಂತಾರಲ್ಲ, ಇವ್ರಿಗೆಲ್ಲ ನಾಚಿಕೆ ಆಗಲ್ಲ. ಆದರೆ ಜನಗಳು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ. ಒಂದು ಕಡೆ ಜಾತಿ ನೋಡಿ ಸೋಲ್ತಾ ಇದ್ದಾರೆ, ಒಂದು ಕಡೆ ಪಕ್ಷ ನೋಡಿ ಸೋಲ್ತಾ ಇದ್ದಾರೆ. ಒಂದು ಸಾರಿ ಈ ಬಾತು, ಚಿತ್ರಾನ್ನ, ಮೊಸರನ್ನ, ಉಪ್ಪಿಟ್ಟು ಕೂಡ 500 ರೂಪಾಯಿಗೆ ಸೋಲ್ತಾ ಇದ್ದಾರೆ ಹೊರತು ಮೇಡಮ್ ಜನ ನೋಡಿ ಮೇಡಮ್, ಜನಗಳು ಈಗ ನಮ್ಮಂಥ ಹೋರಾಟಗಾರನ್ನೇ ಇವರು ಕುಗ್ಗಿಸ್ತಾರೆ, ಅಧಿಕಾರಿಗಳು, ರಾಜಕಾರಣಿಗಳು. ಇನ್ನು ಸಾಮಾನ್ಯ ಜನಗಳು ಅವ್ರು ಜೀವನ ಮಾಡೋದೇ ಕಷ್ಟ. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಬೆಲೆ ಏರಿಕೆಯಲ್ಲಿ ಅವ್ರು ಜೀವನ ಮಾಡೋದೇ ಕಷ್ಟ. ರಾಜಕಾರಣಿಗಳನ್ನಾಗಲಿ ಅಧಿಕಾರಿಗಳು ಹೆಂಗೆ ಪ್ರಶ್ನೆ ಮಾಡ್ತಾರೆ ಮೇಡಮ್? ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.